ನಮಸ್ಕಾರ ಎಲ್ಲರಿಗೂ. ಧೀರ ಸಾಮ್ರಾಟ್ ಇವತ್ತೊಂದು ತುಂಬ ದಿನಗಳ ಆದಮೇಲೆ ಒಂದು ಒಳ್ಳೆ ಸಿನಿಮಾ ನೋಡಿದ ಅನುಭವ ಆಯಿತು ನನಗೆ. ಯಾಕೆಂದರೆ ಯೂಶ್ವಲಿ ಈ ನಡುವೆ ಒಂದಷ್ಟು ಸಸ್ಪೆನ್ಸ್ ಕ್ರೈಮ್ ಈ ಥರ ಜಾನರಲ್ಲಿ ಸಿನಿಮಾಗಳು ನೋಡಿರಲಿಲ್ಲ. ತುಂಬ ಹೇಳಿದ ಅತಿಶಯ ಅನಿಸ್ಬೋದು. ಒಂದು ಅದ್ಭುತವಾಗಿ ಸಿನಿಮಾನ ತುಂಬ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ ಸಿನಿಮಾ ನಿರ್ದೇಶಕರು. ಅಂದರೆ ನೀವು ಇಮ್ಯಾಜಿನ್ ಮಾಡೋಕ್ಕೆ ಹೋಗೋದಿಲ್ಲ ಏನಿದು ಧೀರ ಸಾಮ್ರಾಟ್, ಯಾರದು ಧೀರ ಸಾಮ್ರಾಟ್, ಯಾಕೆ ಧೀರ ಸಾಮ್ರಾಟ್ ಅನ್ನೋದನ್ನು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಬಂದಂಥ ಎಲ್ಲ ಪಾತ್ರಧಾರಿಗಳು, ನೀವು ಹೀರೋ ರಾಕೇಶ್ ಅದ್ವಿತಿ ಶೆಟ್ಟಿ ಆಗಿರ್ಬೋದು, ನಮ್ಮ ನಾಗೇಂದ್ರ ಅರಸವರಾಗಿರ್ಬೋದು, ರವೀಂದ್ರನಾಥ್, ಪ್ರತಿಯೊಬ್ಬರು ಇಂಥವ್ರು ಇಲ್ಲ ಅನ್ನೋಂಗಿಲ್ಲ. ಸೊ ಪ್ರತಿಯೊಬ್ಬರು ಕೂಡ ಅವರ ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗಿದ್ದಾರೆ. ನಾನು ಅದನ್ನು ನನ್ನ ಪಕ್ಕದಲ್ಲಿ ಕೂತ್ಕೊಂಡಿರೋರನ್ನ ನೋಡ್ತಿದ್ದೀನಿ. ನಾನು ಅವ್ರ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ಎಷ್ಟು ಆ ಒಂದು ಥ್ರಿಲ್ಲರ್ ಝೋನನ್ನು ಎಂಜಾಯ್ ಮಾಡ್ತಾಯಿದ್ರು. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ. ಇವತ್ತು ನಾವು ಬಂದಿದ್ದೀವಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಅಂತ ನಾವು ಹೇಳ್ತಿದ್ವಿ, ಮತ್ತೆ ಅದನ್ನೇ ಹೇಳ್ತಿದ್ವಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಒಂದು ಸಸ್ಪೆನ್ಸ್ ಖಂಡಿತ ನಿಮಗೆ ಸಿಗುತ್ತೆ. ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾರೆ ಗುರುಬಂಡಿ ಅವ್ರ ನಿರ್ಮಾಪಕರು ಆ್ಯಂಡ್ ನಿರ್ದೇಶಕರು ಕೂಡ ಪವನ್ ಅವರು. ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ